ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಏನು ವಿಶೇಷ, ಏನದ್ರ ಬಗ್ಗೆ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂದರೆ, ನಾನು ಇನ್ನೂ ಮನೇಲಿದ್ದೀನಿ. ಇಂಟ್ರೊಡ್ಯೂಸ್ನ ನಾನು ಶಾಪಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಆಗುತ್ತೆ. ಇವತ್ತು ಹೇರ್ ಗ್ರೋತಿಂಗ್ ಬಗ್ಗೆ ಮಾತಾಡೋಣ. ನನಗೆ ಎಲ್ಲ ಥರ ಪಾಪ ಲೈಕ್ ಮಾಡಿ, ನನಗೆ ಕಮೆಂಟ್ ಮಾಡಿ, ಈ ಥರದ್ರ ಬಗ್ಗೆ ಮಾಡಿ ಸೂಪರ್ ನೈಸ್ ಅಂತೆಲ್ಲ ಇಟ್ಕೊಂಡು ನನಗೆ ಕಾಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ನ. ನಾನು ಬರೀ ಕಮ್ಮಿ ಸಬ್ಸ್ಕ್ರೈಬಿಂದ ಸ್ಟಾರ್ಟ್ ಮಾಡಿದ್ದು, ಈಗ ಇನ್ನೂ ಹೆಜ್ಜೆ ಇಡ್ತಾ ಇದ್ದೀನಿ. ಈ ಹೆಜ್ಜೆಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ, ಎಲ್ಲ ಥರ ತೋರಿಸಿ, ಎಲ್ಲ ಥರ ನಿಮಗೆ ನಾನು ನನ್ನ ಡೈಲಿ ಲೈಫ್ ಬಗ್ಗೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ. ಇದರಲ್ಲಿ ಯಾವುದೇ ಥರ ವೀಡಿಯೋಗೋಸ್ಕರ ನಾನು ಇಲ್ಲಿ ಆ್ಯಕ್ಟಿಂಗ್ ಮಾಡಿ ಇಲ್ಲ ಇನ್ನೊಂದು ಮಾಡಿ ನಾನು ತೋರಿಸ್ತಾ ಇಲ್ಲ. ಏನಿದೆ ರಿಯಲ್ ಫ್ಯಾಕ್ಟ್ ನಾನು ತೋರಿಸ್ತಾ ಇದ್ದೀನಿ. ಈಗ ನನ್ನ ನೋಡೋರನ್ನ ನಾನು ನಿನ್ನೆ ವೀಡಿಯೋದಲ್ಲಿ ಆ್ಯಕ್ಚುಲಿ ನಾನು ದೇವ್ರ ಪೂಜೆ ಬಗ್ಗೆ ತೋರಿಸಿದ್ದೆ. ಕೆಲವ್ರು ಅಂದ್ಕೊಂಡಿರ್ಬೋದು ನನ್ನನ್ನು ಕಾಲೆಳೆಯೋರು ಇಲ್ಲ ಇನ್ನೊಂದು ಥರ ಜನನೂ ಇರ್ತಾರೆ ಅಲ್ವಾ, ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ನನ್ನನ್ನು ಸಪೋರ್ಟ್ ಮಾಡಿ, ನನಗೆ ಲೈಕ್ ಮಾಡಿ, ನನಗಷ್ಟು ವ್ಯೂವ್ಸು ಹೋಗಿರೋರಿಗೆ ನಾನು ಹೇಳ್ತಾ ಇಲ್ಲ, ಕೊಟ್ಟಿರೋರಿಗೆ ನಾನು ಹೇಳ್ತಾ ಇಲ್ಲ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಬೇರೆ ಥರ ಜಡ್ಜ್ ಮಾಡ್ತಾರಲ್ವ, ಸೊ ಅಂಥವ್ರಿಗೆ ನಾನು ಇದನ್ನು ಹೇಳ್ತಾ ಇರೋದು, ಕೈಲಾದರೆ ಸಪೋರ್ಟ್ ಮಾಡಿ. ಮತ್ತು ಈ ಥರ ಇಂಪ್ರೂವ್ ಆಗ್ತಿದ್ದಾರಾ, ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಅದು ಬಿಟ್ಬಿಟ್ಟು ಇಲ್ಲ ವಿಡಿಯೋಗೋಸ್ಕರನೇ ಮಾಡಿರೋದು ದಿನ ಮಾಡಿ ಅಂತ ಕಮೆಂಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕೈಲಾದರೆ ಸಪೋರ್ಟ್ ಮಾಡಿ, ಇಲ್ಲ ನಿಮ್ಮ ಕೈಲಾಗಿಲ್ಲ ಅಂತಂದರೆ ಬಿಟ್ಬಿಡಿ. ನನ್ನ ವೀಡಿಯೋನ ಮಾಡಲಿ ಅಂತ ನಾನು ಕೇಳ್ಕೊತಾ ಇಲ್ಲ. ಬಟ್ ನಾನು ಕೇಳ್ಕೊಳ್ಳೋದು ಒಂದೇ, ಸಣ್ಣ ಪ್ರಯತ್ನ ಮಾಡಬೇಕಾದ್ರೆ ಎಲ್ಲರಿಗೂ ಒಂದು ಮಾಡಲೇಬೇಕು ಅನ್ನೋದಿರುತ್ತೆ. ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ಇದಕ್ಕೆಲ್ಲ ನನ್ನ ತಂಗಿನೇ ಕಾರಣ. ನನ್ನ ತಂಗಿ ಅಂದರೆ ನೀವು ನೋಡಿರ್ತೀರ ನನ್ನ ವ್ಲಾಗಲ್ಲಿ, ರಕ್ಷಿತಾ ಸೋನು ಅನ್ನೋದು ಅವ್ರದ್ದು ಅಕೌಂಟ್ ಇದೆ. ಅವರು ಆ್ಯಕ್ಚುಲಿ ನಾನು ಈ ಥರ ವೀಡಿಯೋ ಎಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳು ನನಗೆ ಪುಷ್ ಮಾಡಿದ್ದು, ಮಾಡು ಇಲ್ಲ ತೋರಿಸು. ನಾನು ಪ್ರತಿಯೊಂದು ವೀಡಿಯೋನು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವಳೆಲ್ಲ ಥರದ್ದು ನನಗೆ ಇದು ಮಾಡಿ ಹೇಳಿದ್ದು. ಫಸ್ಟು ಅವಳು ನನಗೆ ಏನು ಹೇಳಿದ್ದು ಗೊತ್ತಾ, ಅಕ್ಕ ನೀನು ಪೂಜೆ ಇಷ್ಟು ಚೆನ್ನಾಗಿ ತಾಳ್ಮೆಯಿಂದ ಕೂತ್ಕೊಂಡು ಮಾಡ್ತೀಯಾ, ಅದ್ರ ಬಗ್ಗೆ ನೀನು ಒಂದು ವೀಡಿಯೋನೇ ಮಾಡಿಬಿಡ್ಬೋದು ಅಕ್ಕ, ಫಸ್ಟ್ ಮಾಡು ಅಂತ ಅಂದ್ಲು. ಸೊ ನಾನು ಆ ಒಂದು ಉದ್ದೇಶಕ್ಕೋಸ್ಕರ ನಾನೇನು ಮಾಡಿದೆ, ತೋರಿಸೋಣ ಪೂಜೆನ. ಯಾಕಂದರೆ ಕೆಲವರು ಇರ್ತಾರೆ, ಆರಾಧಿಸೋರು ಇರ್ತಾರೆ, ಮತ್ತು ಈ ಥರ ಕಾಲೆಳೆಯೋರು ಇರ್ತಾರೆ. ಏನು ಗೊತ್ತಾ, ನಮಗೆ ಸಪೋರ್ಟ್ ಮಾಡೋರು ಕಂಡ್ರೆ ನಮಗೂ ಇಷ್ಟ ಆಗುತ್ತೆ. ಅದೇ ಕಾಲೆಳೆಯೋರು ಕಂಡ್ರೆ ಯಾರಿಗೂ, ನನಗೆ ಅಲ್ಲ ಯಾರಿಗೂ ಕೂಡ ಇಷ್ಟ ಆಗಲ್ಲ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ ವಿಡಿಯೋ ನೋಡ್ತಾ ಇರೋರು. ನಂದೇನೇ ತಪ್ಪಿರು ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಪೂಜೆನಲ್ಲೂ ಕೂಡ ನೆನ್ನೆ ಪೂಜೆದು ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ, ನಾನು ಈ ಥರ ಪೂಜೆ ಮಾಡೋಳೇ ಅಲ್ಲ. ಈ ಥರ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಏನೋ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಅದು ನಮ್ಮಿಂದ ಆಗಿರಲ್ಲ. ಏನೋ ಒಂದು ಕಾರಣ ಇದ್ದು ದೇವ್ರ ರೀಸನ್ ಇಟ್ಕೊಂಡೇ ಅದೆಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾನೆ ಅನ್ನೋ ನಂಬಿಕೆ ನನಗೆ. ಇದ್ರ ಮೇಲೆ ಇದು ನೋಡೋಣ, ಈಗ ಪೂಜೆ ಮಾಡೋಣ. ಯಾಕಂದರೆ ಪೂಜೆಗೆ ಟೈಮ್ ಆಯಿತು. ನಾನು ಮತ್ತೆ ಶಾಪ್ಗೂ ಬೇರೆ ಹೋಗಬೇಕು, ಅಲ್ಲೂ ಕೂಡ ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಹರಿಬರಿನಲ್ಲಿ ನಾನೇನು ಮಾಡಿದೆ, ಎಲ್ಲ ಥರ ಪೂಜೆಗೆ ಅರೇಂಜ್ ಮಾಡ್ಕೊಂಡಿದ್ದೆ. ನಾನು ಪೂಜೆನೇ ಮಾಡಲ್ಲ, ದೇವ್ರಿಗೆ ಕೈಯೇ ಮುಗಿಯಲ್ಲ ಅನ್ನೋ ಥರನೇ ನಾನು ಫಸ್ಟ್ ಇದ್ದಿದ್ದು. ಆಮೇಲೆ ಅದು ದೇವ್ರ ಕೈಯಲ್ಲೇ ಇತ್ತೋ ಏನೋ ನನಗೆ ಈ ಥರ ಪೂಜೆ ಮಾಡಿಸ್ಕೊಬೇಕು ಅಂತ. ಸೊ ನಾನು ದೇವ್ರನ್ನ ನಾನು ಈಗ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದೀನಿ. ಏನೇ ಜನ ಮಾತಾಡ್ಕೊಂಡ್ರು ನನಗೇನೂ ತೊಂದರೆ ಇಲ್ಲ. ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ, ಏನು ಅನ್ಕೋತಾರೋ ಅಂದ್ಕೊಳ್ಳಿ, ನನಗೆ ಹೆಂಗೆ ಬೇಕೋ ನನ್ನ ಲೈಫ್ನ ನಾನು ಅದೇ ಥರ ನಡ್ಕೊಳ್ಳೋದು ಅಂತ ಹೇಳ್ತಾ ದೇವ್ರಿಗೊಂದು ನಮಸ್ಕಾರ ಮಾಡಿ ನಾನು ಹೊರಟೆ. ಹೇರ್ ಗ್ರೋತು ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಹೇರ್ ಫಾಲ್ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿ ಅದರಲ್ಲಿ ಕಮೆಂಟ್ ಬಂದಿತ್ತು ಹೇರ್ ಗ್ರೋತ್ ಬಗ್ಗೆ ಮಾಡಿ ಅಂತ ಅಂದ್ಬಿಟ್ಟು. ಇವತ್ತು ಹೇರ್ ಗ್ರೋತಿಗೆ ನಾವು ಏನೇನೆಲ್ಲ ಬಳಸ್ಬೋದು, ಮನೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ಹೇರ್ ಗ್ರೋತ್ ಮಾಡ್ಕೊಬೋದು. ಮತ್ತು ನಾನೊಂದು ಸ್ಪ್ರೇನ ನಾನೊಂದು ನಿಮಗೆ ಸಜೆಷನ್ ಮಾಡ್ತೀನಿ, ಆ ಸ್ಪ್ರೇಯಿಂದ ಏನಾಗ್ಬೋದು ಅಂತ. ಬನ್ನಿ ನಮ್ಮ ಶಾಪ್ಗೆ ಹೋಗುವ, ಬನ್ನಿ. ವೆಲ್ಕಮ್ ಬ್ಯಾಕ್. ನಾನು ಮನೆಯಿಂದ ಶಾಪಿಗೆ ಬಂದು
ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಡನ್ಲಿ. ಯಾಕೆ ಅಂತ ಅಂದರೆ ಪೂಜೆ ಮಾಡಬೇಕಿತ್ತು ಇವತ್ತು, ಅಮಾವಾಸ್ಯೆ ಬೇರೆ. ನಿಮಗೆ ಗೊತ್ತಿರೋ ಹಾಗೆ ನಾನಿವಾಗ ಹೇರ್ ಗ್ರೋತ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಫಸ್ಟ್ ಆಫ್ ಆಲ್ ನಾನು ಓದ್ ವಿಡಿಯೋದಲ್ಲೇ ಹೇಳ್ದಂಗೆ ನಿಮಗೆ ಗೊತ್ತಿರ್ಬೋದು, ಹೇರ್ ಲಾಸ್ ಬಗ್ಗೆ ನಾವು ಫಸ್ಟು ಐಡೆಂಟಿಫೈ ಮಾಡ್ಕೊಬೇಕು ನಮ್ಮ ಬಾಡಿನಲ್ಲಿ ಏನೇನಕ್ಕೆ ಹೇರ್ ಫಾಲ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಏನಕ್ಕಾಗುತ್ತೆ ಅಂದರೆ ಒಂದೊಂದು ಸತಿ ನಮ್ಮ ಮೈಂಡ್ಗೆ ತುಂಬ ನಾವು ಸ್ಟ್ರೆಸ್ ತೊಗೊಂಡಾಗ, ಮತ್ತು ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ, ಅದಾದಮೇಲೆ ಥೈರಾಯ್ಡ್ ಇದ್ದರೆ, ಅದಾದಮೇಲೆ ನಾವು ತಿನ್ನೋ ಆಹಾರದಲ್ಲಿ, ಅದಾದಮೇಲೆ ನಮಗೆ ಬ್ಲಡ್ ಪ್ರೆಷರ್ ಆಗಿ ನಾವು ಟೆನ್ಷನ್ಸ್ಗಳಲ್ಲಿ ಇದ್ದಾಗ, ಆಮೇಲೆ ಮತ್ತು ಏನಂತ ಅಂದರೆ ನಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಆದಾಗ್ಲೂ ಕೂಡ ನಮಗೆ ಹೇರ್ ಫಾಲ್ ಅನ್ನೋದು ಆಗುತ್ತೆ. ಸೊ ಅದನ್ನು ನಾವು ಹೇಗಪ್ಪ ಇದು ಮಾಡ್ಕೊಳ್ಳೋದು, ಏನು ಸೊಲ್ಯೂಷನ್ ಇದೆ ಇದಕ್ಕೆಲ್ಲ ಅಂತ ಅಂದರೆ ಸೊಲ್ಯೂಷನ್ನು ತುಂಬ ಥರ ಇದೆ. ನಾವು ತಿನ್ನೋ ಆಹಾರದಿಂದನೂ ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಬೋದು, ಮತ್ತು ಹೊರಗಡೆಯಿಂದ ನಾವು ಹೇರ್ಗೆ ಏನು ಅಪ್ಲೈ ಮಾಡ್ಕೊತೀವಿ ಅದ್ರ ಮೇಲಿಂದನೂ ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಬೋದು. ಫಸ್ಟು ನಾವು ಹೇರ್ ಫಾಲ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು, ನಮಗೆ ಯಾವುದರಿಂದ ನಮಗೆ ಹೇರ್ ಫಾಲ್ ಆಗ್ತಾಯಿದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸತಿ ಬರೀ ಸ್ಟ್ರೆಸ್ಸಿಂದ ಆಗ್ತಾಯಿದೆ ಅಂತ ಅಂದರೆ ನಾವು ಹೊರಗಡೆಯಿಂದ ನಾವು ಮೈಂಡ್ನ ನಾವು ಹೊರಗಡೆಯಿಂದ ನಾವು ಹೇರ್ಗೆ ಅಷ್ಟೇ ನಾವು ಕೇರ್ ಮಾಡಿಕೊಂಡ್ರೂ ನಡೆಯುತ್ತೆ. ಅದೇ ನಾವು ಒಳಗಡೆಯಿಂದ ನಮಗೆ ಆ ಥರ ಡಿಫಿಕಲ್ಟ್ ಆಗ್ತಾಯಿದೆ ಅಂತ ಅಂದರೆ ನಾವು ಒಳಗಡೆಗೆ ನಾವು ಆಹಾರದ ಮೂಲಕವಾಗಿ ನಾವು ಅದನ್ನು ಹೇರ್ ಫಾಲ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಏನೇನು ನಾವು ಹೊರಗಡೆಯಿಂದ ಅಪ್ಲೈ ಮಾಡ್ಕೊಂಡಾಗ ನಮಗೆ ಕಂಟ್ರೋಲ್ ಆಗುತ್ತೆ ಅಂತ ಅಂದರೆ, ಒಂದು ಕರಿಬೇವು, ಅಂದರೆ ನಾನು ಹೇಳ್ತಾ ಇರೋದು ಇವಾಗ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಯಾವ್ಯಾವ ಥರ ನಾವು ಹೇರ್ ಪ್ಯಾಕ್ನ ಮಾಡ್ಕೋಬೋದು ಅಂತ. ಒಂದು ಬಂದು ಕರಿಬೇವ್ದು ಎಲೆಗಳಿಂದ ನಾವು ಪೇಸ್ಟ್ ಮಾಡಿ ಅಪ್ಲಿಕೇಶನ್ ಮಾಡಿಕೊಂಡು ಹೇರ್ ಪ್ಯಾಕ್ ಥರ ಮಾಡ್ಕೊಬೋದು. ಎರಡನೇದು ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು, ಎಸ್ಪೆಷಲಿ ಸ್ವಲ್ಪ ಬಿಳಿ ಹೂವು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ನಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗೋ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ನೀವು ದಾಸವಾಳದ ಬಿಳಿ ಹೂಗಳನ್ನ ಸಿಕ್ಕಿದ್ರೆ ನೀವು ಸ್ವಲ್ಪ ಐಡೆಂಟಿಫೈ ಮಾಡಿಕೊಂಡು ಹುಡುಕಿ ನೀವು ಅದನ್ನು ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬೋದು. ಇನ್ನೊಂದು ಮೆಹಂದಿ ಬಂದು ಏನಪ್ಪ ಕಲರ್ಗೋಸ್ಕರ ಅಂತ ಇದ್ರೆ, ಮೆಹಂದಿನಲ್ಲೂ ತುಂಬ ಥರ ಗ್ರೋತ್ಗೆ ನಮಗೆ ಹೆಲ್ಪ್ ಆಗುವಂಥದ್ದು ವಿಷಯಗಳಿದ್ದಾವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈರುಳ್ಳಿ, ಅದಾದಮೇಲೆ ಮೊಸರು, ಇಷ್ಟು ಕೂಡ ನಮ್ಮ ಇದಕ್ಕೆ ತುಂಬ ಒಳ್ಳೆಯದು. ಆಮೇಲೆ ನೆಲ್ಲಿಕಾಯಿಂದನೂ ಕೂಡ ನಮಗೆ ನಾವು ಆಹಾರವಾಗಿ ತೊಗೊಳೋದ್ರಿಂದನೂ ಇರುತ್ತೆ, ಮತ್ತು ಆಮ್ಲ ಪೌಡ್ರ್ಗಳು ಸಿಗುತ್ತೆ ನಿಮಗೆ. ಆಮ್ಲ ಪೌಡ್ರ್ಗಳನ್ನೂ ಬಳಸೋದ್ರಿಂದನೂ ನಿಮಗೆ ಹೇರ್ ಫಾಲ್ ಅನ್ನೋದು ಹೋಗುತ್ತೆ, ಮತ್ತು ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ನೆಲ್ಲಿಕಾಯಿಂದನೂ ಕೂಡ. ನೆಕ್ಸ್ಟು ನಿಮಗೆ ನಾನು ಪ್ರಾಡಕ್ಟಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂದರೆ, ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಆಲ್ಪ್ಸ್ ಅವ್ರ ಗುಡ್ನೆಸ್ ಅವ್ರದ್ದು ರೋಸ್ಮೇರಿ ಆಯಿಲ್, ರೋಸ್ಮೆರಿ ವಾಟರ್ ಸ್ಪ್ರೇ ಇದನ್ನು ನೀವು ಯೂಸ್ ಮಾಡ್ಕೊಬೋದು. ಇದೇ ಆಲ್ಪ್ಸ್ ಅವ್ರದ್ದು ಬಂದು ನಿಮಗೆ ಏನಾಗಿದೆ ಅಂದರೆ, ಆಲ್ಪ್ಸಲ್ಲಿ ತುಂಬ ಥರ ನೀವು ಆಲ್ಪ್ಸ್ ರೋಸ್ಮೆರಿ ವಾಟರ್ ಸ್ಪ್ರೇ ಅಂತ ಹೊಡೆದಿದ ತಕ್ಷಣ ನಿಮಗೆ ಸುಮಾರು ಬ್ರ್ಯಾಂಡ್ಗಳು ಬರುತ್ತೆ. ಅದರಲ್ಲಿ ಗುಡ್ನೆಸ್ ಅವ್ರದ್ದು ಮತ್ತು ಇನ್ನು ಕೆಲವೊಂದು ಬೆಟರ್ಸ್ ಅನ್ನೋರ್ದು ತುಂಬ ನಿಮಗೆ ಬ್ರ್ಯಾಂಡ್ಗಳು ಸಿಗುತ್ತೆ. ಅದರಲ್ಲಿ ನಿಮಗೆ ಯಾವ ಥರ ಬೇಕೋ ಚೂಸ್ ಮಾಡ್ಕೊಳ್ಳಿ, ಎಲ್ಲ ಥರನೂ ಸೇಮೇ ರಿಸಲ್ಟು. ಬಟ್ ಆಲ್ಪ್ಸ್ ಗುಡ್ನೆಸ್ ಅವ್ರನ್ನವ್ರದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದಾದಮೇಲೆ ಅದ್ರ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ ಸಿಗುತ್ತೆ ನಿಮಗೆ. ಫ್ಲ್ಯಾಕ್ಸ್ ಸೀಡ್ಸು ಜೆಲ್ ಬಂದು ನಿಮಗೆ ಓವರ್ ನೈಟ್ ನೀವು ಹಾಕೊಬೋದು, ಇಲ್ಲ 2-3 ಅವರ್ಸ್ ಮುಂಚೆ. ನಾನು ತಲೆಗೆ ಸ್ನಾನ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ನೀವು ಅದನ್ನು ಹಾಕ್ಕೊಂಡು 2-3 ಅವರ್ಸ್ನ ಬಿಟ್ಟು ನೀವು ಇದು ಮಾಡಬೇಕಾಗತ್ತೆ. ನಾನು ನಿಮಗೆ ವಿಡಿಯೋದಲ್ಲೇ ಹೇಳಿದ್ದೀನಿ, ಎಣ್ಣೆ ಹಾಕ್ಕೊಂಡು 2-3 ಡೇಸ್ ಬಿಡಬೇಡಿ. ಏನಿದ್ರು ನೈಟು ಆಯಿಲ್ ಅಪ್ಲಿಕೇಶನ್ ಮಾಡಿ 2-3 ಮಿನಿಟ್ಸ್ ಮಸಾಜ್ ಮಾಡಿ ಮಾರ್ನಿಂಗು ಸಬಾಮೆಡ್ದು ನಾನು ನಿಮಗೆ ಆಂಟಿ ಹೇರ್ ಲಾಸ್ದು ಶಾಂಪೂನ ಸಜೆಸ್ಟ್ ಮಾಡಿದ್ದೆ. ಆ ಶಾಂಪೂನ ನೀವು ಬಳಸೋದ್ರಿಂದನೂ ಕೂಡ ನಿಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಿಮಗೆ ಮಿನಿಮಿಲಿಸ್ಟ್ ಅನ್ನೋ ಬ್ರ್ಯಾಂಡ್ದು ನಾನು ಸನ್ಸ್ಕ್ರೀನ್ ಲೋಷನ್ನ ಸಜೆಸ್ಟ್ ಮಾಡಿದ್ದೆ. ಅದೇ ಮಿನಿಮಿಲಿಸ್ಟ್ ಬ್ರ್ಯಾಂಡ್ದು ಹೇರ್ ಗ್ರೋತ್ ಸಿರಮ್ ಕೂಡ ಸಿಗುತ್ತೆ. ಮತ್ತು ನಿಮಗೆ ನಾನು ಡಿಸ್ಪ್ಲೇನಲ್ಲಿ
ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಕೂಡ ತಾನೇ, ಇಲ್ಲಿ ಡಿಸ್ಪ್ಲೇನಲ್ಲಿ ಬರ್ತಾ ಇದೆ ನೋಡಿ, ಅದೇ ಬ್ರ್ಯಾಂಡು ಮಿನಿಮಿಲಿಸ್ಟು ಹೇರ್ ಸಿರಮ್ಮು. ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ, ಹೇರು ಬಂದು ಆಯಿಲ್ ಇರಬಾರ್ದು. ಹೇರು ನಾವು ಹೇರ್ ವಾಶ್ ಮಾಡಿ, ಈಗ ಮಾರ್ನಿಂಗ್ ನಾವು ಮಾಡಿರ್ತೀವಿ, ಒನ್ ಡೇ ಬಿಟ್ಟಿರ್ತೀವಿ, ತಿರ್ಗಾ ನಾಳೆ ಮಾರ್ನಿಂಗಿಗೆ ನಾವೇನು ಮಾಡಿರ್ತೀವಿ, ಹೇರ್ಗೆ ಬಂದು ನಾವು ಆಯಿಲ್ ಹಚ್ಚೋ ಜಾಗದಲ್ಲಿ ಹೇರ್ ಸಿರಮ್ನ ನಮ್ಗೆ ಎಲ್ಲಿ ಹೇರ್ ಗ್ರೋತ್ ಆಗಬೇಕು ಅಲ್ಲಿ ಒಂದು 2-3 ಇದು ಡ್ರಾಪ್ಸ್ನ ಹಾಕಿ ಮಸಾಜ್ ಮಾಡಿಕೊಂಡು ನೀವು ನಾರ್ಮಲಾಗಿ ನೀವು ಹೇರ್ ನೀವು ತಲೆ ಕಟ್ಕೊತೀರಾ ಇಲ್ಲ ಹೆಣ್ಕೋತೀರಾ ಆ ಥರ ಹಾಕ್ಕೊಂಡು ಬಿಟ್ಬಿಡಿ. ಅದಾದಮೇಲೆ ಮಾರ್ನಿಂಗೆ ನೀವು ಸ್ನಾನ ಮಾಡ್ಕೊಬೋದು. ಅದೇ ಥರ ಆಲ್ಪ್ಸ್ ಅವ್ರದ್ದು ಅಷ್ಟೇ ರೋಸ್ಮೆರಿ ಸ್ಪ್ರೇನ ನೀವು ಹಾಕ್ಕೊಂಡು ಸ್ನಾನ ಮಾಡ್ಕೊಬೋದು. ಇದು 2-3 ಅವರ್ಸ್ ಮುಂಚೆ ಆದರೂ ಸ್ಪ್ರೇ ಮಾಡ್ಕೊಬೋದು, ಇಲ್ಲ ನೈಟ್ ನಾನು ಹಾಕ್ಕೊಂಡು ಓವರಾಲ್ ಕೂದಲುಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಬುಡಕ್ಕೆ ಹಾಕೋದಕ್ಕೆ ಟ್ರೈ ಮಾಡಿ. ಈ ಥರ ನೀವು ತೊಗೊಳಕ್ಕಾಗಿಲ್ಲ ಅಂತಂದ್ರೂ ಮನೆಯಲ್ಲೇ ಬೆಳೆಸಿರ್ತೀರ ಅಲ್ವಾ, ಅಂಥದನ್ನು ತೊಗೊಂಡು ಕೂಡ ನೀವು ಬೇಕಾದರೆ ನೀರಲ್ಲಿ ಬಾಯ್ಲ್ ಮಾಡಿ ಒಂದು ಸ್ಪ್ರೇ ಬಾಟ್ಲ್ನಲ್ಲೇ ಹಾಕಿ ಇದು ಮಾಡ್ಕೊಬೋದು. ನಿಮಗೆ ಲಾಸ್ಟಿಗೆ ಹೇಳ್ತೀನಿ, ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನೇನು ಮಾಡ್ಬೋದು ಅಂತ ನಾನು ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕೆಲವೊಂದು ವಿಷಯಗಳನ್ನ ನಾವು ಪೂರ್ತಿ ತಿಳ್ಕೊಂಡ್ರೇ ಅದ್ರ ಬಗ್ಗೆ ಏನು ಅಂತ ನಮ್ಗೆ ಅರ್ಥ ಆಗೋದು. ಸ್ವಲ್ಪ ತಿಳ್ಕೊಂಬಿಟ್ಟು ಸ್ಕಿಪ್ ಮಾಡಿಬಿಟ್ಟಿದ ತಕ್ಷಣ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ. ಇನ್ನು ಬಂದು ನಮಗೆ ಯೂಸ್ ಮಾಡೋಕ್ಕೆ ಪ್ಲಿಕ್ಸ್ ಅವ್ರದ್ದು ಹೇರ್ ಗ್ರೋತ್ ಸಿರಮು ಕೂಡ ಚೆನ್ನಾಗಿರುತ್ತೆ. ಪ್ಲಿಕ್ಸ್ ಅವ್ರದ್ದು ನಿಮಗೆ ಅಫೋರ್ಡಬಲ್ ಆಗೂ ಇರುತ್ತೆ, ನಿಮಗೆ ತೊಗೊಂಡು ಅಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮಿನಿಮಿಲಿಸ್ಟು, ಪ್ಲಿಕ್ಸು ಮತ್ತು ಇನ್ಯಾವುದು ಬ್ರ್ಯಾಂಡು, ಬಾಡಿ ವೈಸ್ ಅವ್ರದ್ದು, ಮತ್ತು ಇನ್ನೂ ಕೆಲವೊಂದು ಬ್ರ್ಯಾಂಡ್ಗಳು ನಿಮಗೆ ಸಿಗುತ್ತೆ. ನಾನು ಪರ್ಸ್ನಲಿ ಯೂಸ್ ಮಾಡಿರೋದು ಬಂದು ಬಾಡಿ ವೈಸ್ ಅವ್ರದ್ದು ಚೆನ್ನಾಗಿ ಇದಾಗುತ್ತೆ. ಮತ್ತು ಮಿನಿಮಿಲಿಸ್ಟು ಅದಾದಮೇಲೆ ನಾನು ಮಿನಿಮಿಲಿಸ್ಟ್ ಬ್ರ್ಯಾಂಡ್ಗೆ ನಾನು ನನ್ನ ಸ್ಕಿನ್ಗೆ ಸನ್ಸ್ಕ್ರೀನ್ ಲೋಷನ್ನು ಮತ್ತು ನನ್ನ ಹೇರ್ಗೆ, ನನಗೆ ಪರ್ಸ್ನಲಿ ನೀವು ನೋಡಿರೋರ್ಗಾದರೆ ನನ್ನ ಹೇರ್ ಗ್ರೋತ್ ಹೇಗಿತ್ತು, ಎಷ್ಟು ತೆಳ್ಳಾಗಿತ್ತು, ಎಷ್ಟು ನನಗೆ ಏರ್ ಫಾಲ್ ಆಗಿತ್ತು ಅಂತ ನೀವು ನೋಡಿರ್ತೀರ. ಈಗ ಸ್ವಲ್ಪ ನನಗೆ ಪರವಾಗಿಲ್ಲ, ಅದನ್ನು ಬಳಸಿ ನನಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾಯಿದೆ. ಎಸ್ಪೆಷಲಿ ಹ್ಯಾಲ್ಫ್ದು ರೋಸ್ಮೆರಿ ಸ್ಪ್ರೇಯಿಂದ ಆ್ಯಕ್ಚುಲಿ ನನಗೆ ತುಂಬ ವರ್ಕ್ ಆಯಿತು. ಮತ್ತು ಬಾಡಿ ವೈಸ್ ಅವ್ರದ್ದು ಅಷ್ಟೇ ಹೇರ್ ಸಿರಮ್ ತುಂಬ ಚೆನ್ನಾಗಿದೆ ಗ್ರೋತು. ಮತ್ತು ಅವ್ರದ್ದು ಹೇರ್ ಗಮ್ಮೀಸ್ ಕೂಡ ಬರುತ್ತೆ, ಅಫೋರ್ಡಬಲ್ ಇದೆ, ನಾವು ತೊಗೊಂಡು ಯೂಸ್ ಮಾಡ್ಕೋಬೋದು. ಕಂಟಿನ್ಯೂಸ್ ಆಗಿ ಒಂದು 2 ಮಂತ್ಸು ಬಿಡ್ದಂಗೆ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ನಾನು ಹೇಳಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಬಂದು ನಾವು ಅದನ್ನು ಹುರಿದ್ಬಿಟ್ಟು ರೋಸ್ಟ್ ಮಾಡಿಕೊಂಡು ನಾವು ತಿನ್ಬೋದು. ಅದು ತುಂಬ ಹಾರ್ಟ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಹೇರ್ ಗ್ರೋತ್ಗೂ ತುಂಬ ಒಳ್ಳೆಯದು. ಹೇರ್ ಗ್ರೋತ್ಗೆ ನೀವು ಏನಪ್ಪ ಮಾಡ್ಬೋದು ಅಂದರೆ, ಅದನ್ನು ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನು ಜೆಲ್ ರೂಪದಲ್ಲಿ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೊಬೋದು. ನಿಮಗೆ ರೆಡಿಮೇಡ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಆಲ್ಪ್ಸ್ ಅವ್ರದ್ದೇ ಫ್ಲ್ಯಾಕ್ಸ್ ಸೀಡ್ಸ್ದು ಕೂಡ ನಿಮಗೆ ಜೆಲ್ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಬಂದು ನಿಮ್ಗೇನಪ್ಪ, ನಾನು ಒಂದು ಒಳ್ಳೆ ರೆಮಿಡಿ ಏನು ಹೇಳ್ತೀನಿ ಅಂತಂದರೆ, ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಳ್ಳಿ ಮತ್ತು ರೋಸ್ಮೆರಿ ಗಿಡನೂ ತೊಗೊಳ್ಳಿ. ಅದ್ರ ಜೊತೆಗೆ ನೀವು ಕರಿಬೇವು ಹಾಕ್ತೀರಾ, ಕರಿಬೇವು ಹಾಕಿ, ಮತ್ತು ಬಿಳಿ ದಾಸವಾಳ ಹೂವು ಇಲ್ಲ ದಾಸವಾಳದ ಎಲೆ ಸಿಕ್ಕಿದ್ರೂ ಓಕೆ, ಅದನ್ನಾದರೂ ಹಾಕ್ತೀನಿ ಅಂದರೂ ಓಕೆ. ಆಮ್ಲ ಪೌಡ್ರು ಸಿಗುತ್ತೆ ಅಂತಂದರೆ ಆಮ್ಲ ಪೌಡ್ರೂ ಕೂಡ ತೊಗೊಳ್ಳಿ. ಅದ್ರ ಜೊತೆಗೆ ಅಲೋವೆರಾ ಜೆಲ್ನು ಕೂಡ ನೀವು ಇಷ್ಟು ಕೂಡ ಹಾಕ್ಬಿಟ್ಟು ನೀವು ಹೇರ್ ಪ್ಯಾಕ್ನ ಮಾಡಿಕೊಂಡು ನೀವು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ನ ಬರುತ್ತೆ. ಇನ್ನು ಅಲೋವೆರಾ ಜೆಲ್ ಬಗ್ಗೆ ನಾನು ತಿಳಿಸ್ಬೇಕು ಅಂತಂದರೆ, ಅಲೋವೆರಾ ಜೆಲ್ಲಿಂದ ನಮ್ಗೆ ಏನಾಗುತ್ತೆ ಅಂದರೆ, ಹೇರ್ ಬಂದು ತುಂಬ ಸ್ಮೂತ್ ಆಗುತ್ತೆ. ತುಂಬ ಒರಟು, ನನಗೆ ತುಂಬ ರಫು ಅನ್ನೋರಿಗೆ ನೀವು ಅಲೋವೆರಾ ಜೆಲ್ನ ಅಪ್ಲಿಕೇಶನ್ ಮಾಡ್ಕೊಳ್ಳೋದ್ರಿಂದ ಸಿಕ್ಕಾಗಿರಲಿ, ಗಂಟಾಗಿರ್ಬೋದು, ಒಬ್ಬೊಬ್ಬರಿಗೆ ತುಂಬ ಹೇರ್ ಜಾಸ್ತಿ ಗ್ರೋತ್ ಇರೋರಿಗೆ ಏನಾಗುತ್ತೆ ಅಂದರೆ ಹಿಂದಿಂದನೇ ತುಂಬ ಸಿಕ್ಕಾಗಿ ಗಂಟಾಗ್ಬಿಟ್ಟಿರುತ್ತೆ. ಸೊ ಅಂಥವರು ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಸಿಕ್ ಅನ್ನೋದು ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಎಗ್ ವೈಟಿಂದ ನಿಮಗೆ ಪ್ರೋಟೀನ್ ಆಗಿರ್ಬೋದು, ಎಲ್ಲ ಥರದ್ದು ನಮಗೆ ಹೇರ್ ಗ್ರೋತಿಂಗ್ಗೆ ತುಂಬ ಹೆಲ್ಪ್ ಇದೆ ಎಗ್ ವೈಟ್ ಬಳಸದೇ ಇರೋರು ಸ್ಕಿಪ್ ಮಾಡಿಬಿಡಿ. ಬಳಸ್ತೀನಿ ಅನ್ನೋರು ಜಸ್ಟ್ ಎಗ್ ವೈಟಿಗೆ ನೀವು ಇದ್ರ ಸೀಡ್ಸ್ದು ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಅಂತಂದ್ರೂ ಓಕೆ, ಇಲ್ಲ ಸಪ್ರೇಟಾಗಿ ವೀಕ್ಲಿ ಒನ್ಸ್ ಹಾಕ್ಕೊಳ್ತಾ ಬನ್ನಿ, ನಿಮ್ಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೆಕ್ಸ್ಟು ನಿಮಗೆ ನಾನು ಹೇಳಬೇಕು ಅಂದರೆ, ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ. ಯಾಕಂದರೆ ನೀರಿಂದನೂ ಕೂಡ ನಮಗೆ ಒಳ್ಳೆ ಬೆನಿಫಿಟ್ಸ್ಗಳಿದೆ. ಮತ್ತು ನಮ್ಮ ಬಾಡಿನಲ್ಲಿ ಐರನ್ ಅಂಶ ಅನ್ನೋದು ತುಂಬ ಇದ್ರೇ ನಮಗೆ ಹೇರ್ ಗ್ರೋತು ಚೆನ್ನಾಗಾಗೋದು.
ಮಾಡ್ಬೋದು, ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು, ನಮಗೆ ದೇಹಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನ ತಿಳ್ಕೊಂಡು ನೀವು ಆಹಾರದಲ್ಲಿ ತಗೊಳ್ಳೋದ್ರಿಂದನೂ ಕೂಡ ಒಳ್ಳೆ ಹೇರ್ ಗ್ರೋತ್ನ ನಾವು ನೋಡ್ಬೋದು ಅಂತ ಹೇಳ್ತೀನಿ. ಆದಷ್ಟು ಮೆಡಿಟೇಷನ್ನ ಮಾಡಿ, ಸ್ಟ್ರೆಸ್ನ ತಗೋಬೇಡಿ. ನಾನು ಮೆಡಿಟೇಷನ್ನು ಮಾಡ್ತಾ ಇರಲಿಲ್ಲ. ಸೊ ನಾನೀಗ ಒಂದು 2-3 ಮಂತ್ಸಿಂದ ನಾನು ಮಾಡ್ಕೊತಾ ಬರ್ತಾ ಇದ್ದೀನಿ. ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ, ನೀವು ಓದ್ ವಿಡಿಯೋದಲ್ಲೆಲ್ಲ ನೋಡ್ಬೋದು. ಅದಕ್ಕಿಂತ ಮುಂಚೆಯಿಂದನೂ ನಾನು ಮಾಡ್ತಾ ಇದ್ದೆ ಆ್ಯಕ್ಚುಲಿ, ಬಟ್ ಅದು ಮಾಡೋ ಪ್ರೊಸೀಜರ್ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಮೆಡಿಟೇಷನ್ನು ಕೂಡ ಮಾಡ್ತೀನಿ. ಮೆಡಿಟೇಷನ್ನಿಂದ ನಮಗೆ ಎಷ್ಟೋ ಆರೋಗ್ಯದ್ದು ಸಮಸ್ಯೆಗಳಿದ್ರೂ, ಎಷ್ಟೇ ಸ್ಟ್ರೆಸ್ಫುಲ್ ಇದ್ದಿದ್ರೂ ನಮಗೆ ಅದರಿಂದ ಒಂದು ಬೆನಿಫಿಟ್ಸ್ ಇದೆ. ಸೊ ಹಂಗಾಗಿ ನಾನು ಅದನ್ನು ಕೂಡ ನಾನು ಸಜೆಷನ್ ಮಾಡ್ತೀನಿ. ಸೊ ಇನ್ನೇನು ಇಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ನಾನು ನಿಮಗೆ ಎಲ್ಲ ಥರದ್ದು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ದೀನಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಈ ಬಾಡಿ ವೈಸ್ ಅವ್ರದ್ದು ಏನಪ್ಪ ಅಂತ ಅಂದರೆ, ನಿಮಗೆ ಮೊದಲಾದರೆ ಸಿರಮ್ ಟೈಪ್ ಸಿಗ್ತಾಯಿತ್ತು, ನಾನು ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಅದು ಬಂದು ನಿಮಗೆ ಯಾವ ಥರ ಅಪ್ಲೈ ಮಾಡ್ಕೊಬೇಕು, ರೋಲ್ ಥರ ಸಿಗ್ತಾ ಇದೆ ಇವಾಗ. ನಿಮಗೆ ಅದನ್ನು ಎತ್ತಿ ತಲೆಗೆ ಎಲ್ಲೆಲ್ಲಿದೆ ಅದನ್ನು ಜಸ್ಟು ಅದನ್ನು ರೋಲ್ ಮಾಡ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ಬೇಕಾದ್ರೆ ನೀವು ಮಾರ್ನಿಂಗ್ ವಾಶ್ ಮಾಡ್ಕೊಬೋದು, ಇಲ್ಲ 2-3 ಅವರ್ಸ್ ಬಿಟ್ಟಾದರೂ ನೀವು ವಾಶ್ ಮಾಡ್ಕೊಬೋದು. ಇನ್ನೇನಪ್ಪ ಅಂತಂದರೆ, ಈಗ ಸಿರಮ್ ಹಾಕ್ಬಿಟ್ಟಿದ ತಕ್ಷಣ ಜಾಸ್ತಿ ಎಣ್ಣೆ ಹಾಕೋ ಥರ ಇದು ಮಾಡ್ಕೊಬೇಡಿ. ಅದು ಸ್ವಲ್ಪ ಹಾಕ್ಕೊಂಡ್ರೂ ಅಷ್ಟೇ, ನಿಮ್ಗೆ ಎಲ್ಲೆಲ್ಲಿ ಹೇರ್ ಗ್ರೋತ್ ಆಗಬೇಕು, ಎಲ್ಲೆಲ್ಲಿ ಹೇರು ಕಮ್ಮಿ ಇದೆ ನಿಮಗೆ, ಆ ಕಡೆ ನೀವು ಸ್ವಲ್ಪ ಒಂದು 2-3 ಡ್ರಾಪ್ಸು ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಅದು ಹೇರ್ ಯಾವ ಕಡೆ ನೀವು ಹಾಕ್ತೀರಾ ಆ ಕಡೆನೇ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನೇನಪ್ಪ ಅಂದರೆ, ನೆಕ್ಸ್ಟು ನಿಮಗೆ ಆಯಿಲ್ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು, ಹೇರ್ ಗ್ರೋತ್ ಬಗ್ಗೆ ಆಯಿಲು. ಮತ್ತು ಇನ್ನೇನಪ್ಪ ಅಂದರೆ ಹೇರ್ ಕಲರಿಂದನೂ ನಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಹೇರ್ ಕಲರ್ನ ಅವಾಯ್ಡ್ ಮಾಡಿ. ನಾನು ಅದ್ರದ್ದು ಬಂದು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ನಿಮಗೆ ಯಾವ ಥರ ಹೇರ್ ಗ್ರೋತಿಗೆ ಯಾವುದು ಕಲರ್ಸು ಬೆಟರು, ಯಾವ ಕಲರ್ಸ್ನ ಹಾಕಬಾರ್ದು ಅಂತ. ಈಗ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಹೈಲೈಟ್ಸ್ ಅಂತ ಮಾಡಿಸ್ತಾರೆ ಹೇರ್ ಕಲರ್ಸು, ಡಿಫ್ರೆಂಟ್ ಕಲರ್ಸ್ನ ಮಾಡಿಸ್ತಾ ಇರ್ತಾರೆ. ಮತ್ತು ಹೇರ್ ಕಲರ್ ವೈಟ್ ಹೇರ್ ಆಗಿರೋರಿಗೆ ಹೇರ್ ಕಲರ್ಗಳು ತುಂಬ ಮಾರ್ಕೆಟಲ್ಲಿ ತುಂಬ ಹಂಗೆ ಅಂದ್ಬಿಟ್ಟು ನಾವು ಯಾವುದನ್ನೋ ಸಿಕ್ಕಿರೋದನ್ನೆಲ್ಲ ಹಾಕಬಾರ್ದು. ಚೆನ್ನಾಗಿ ನಮಗೆ ಹೇರ್ ಗ್ರೋತಿಗೆ ಯಾವ್ದು ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಹೇರ್ಗೂ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗದೇ ಇರೋವಂಥ ಹೇರ್ ಕಲರ್ಸ್ನ ನಾವು ಬಳಸೋದ್ರಿಂದ ನಮ್ಮ ಹೇರ್ಗೂ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆದಷ್ಟು ಬ್ರ್ಯಾಂಡ್ಗಳನ್ನ ನೋಡಿಕೊಂಡು ಬಳಸಿ. ಸುಮ್ಮನೆ ಸಿಗೋದು ಒಂದು 15 ರೂಪಾಯಿಗೂ ಸಿಗುತ್ತೆ, ಈಗ 10 ರೂಪಾಯಿಗೂ ಸಿಗುತ್ತೆ, ಆ ಥರದ್ದು ಎಲ್ಲ ತೊಗೊಂಡು ನಾವು ಹಚ್ಚೋದ್ರಿಂದ ಸುಮ್ಮನೆ ನಮ್ಮ ಹೇರ್ಗೆ ನಾವೇ ತೊಂದರೆ ಕೊಟ್ಟಂಗೆ. ಅದಾದಮೇಲೆ ಹೇರ್ ಫಾಲ್ ಆಯಿತು ಅಂತ ನಾವು ಕೊರಗಿ ಅದಕ್ಕೆ ನಾವು ಅಷ್ಟು ದುಡ್ಡು ಸುರಿದು ನಾವು ಹೇರ್ ಗ್ರೋತ್ ಕೇರ್ಗೆ ಮಾಡ್ಕೊಳ್ಳೋದು ಬದಲು ಈ ಥರ ಮುಂಚಿತವಾಗಿಯೇ ನಾವು ಹೇರ್ ಗ್ರೋತ್ ಬಗ್ಗೆ ನಾವು ಕೇರ್ ತೊಗೊಳ್ಳೋದ್ರಿಂದ ನಮಗೆ ಯಾವುದೇ ಥರ ಹೇರ್ ಫಾಲ್ ಆಗಲ್ಲ ಅಂತ ಹೇಳ್ತೀನಿ. ಸೊ ನೀವು ಆದಷ್ಟು ನಾನೀಗ ಹೇಳಿರೋ ಪ್ರಾಡಕ್ಟಲ್ಲಿ ನೀವು ಯಾವುದಾದ್ರೂ ಒಂದನ್ನ ಬಳಸಿ. ನಾನು ಬೆಸ್ಟ್ ಅಂತ ಹೇಳೋದು ಆಲ್ಪ್ಸೋರಾ ರೋಸ್ಮೇರಿಯ ವಾಟರು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ಲು. ನೀವು ಮನೇಲೇ ಮಾಡ್ಕೊತೀನಿ ಅಂದರೆ ಏನೂ ತೊಂದರೆ ಇಲ್ಲ, ಮನೆಯಲ್ಲೇ ಆರಾಮಾಗಿ ನೀವು ರೋಸ್ಮೇರಿ ಎಲೆಗಳನ್ನ ಇಲ್ಲ ಗಿಡದ್ದು ಇಷ್ಟಿಷ್ಟುದ್ದ ತೊಗೊಂಡು ನೀವು ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಸ್ಪ್ರೇ ಮಾಡ್ಕೊಬೋದು. ಇಲ್ಲ ನೀವು ಅದನ್ನು ಜೆಲ್ ರೀತಿ ಮಾಡ್ಕೊತೀನಿ ಅಂದರೆ ಜೆಲ್ ರೀತಿನೂ ಮಾಡ್ಕೋಬೋದು. ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ ಹೆಂಗೆ ಸಿಗುತ್ತೋ ಅದೇ ಥರ ರೋಸ್ಮೇರಿದು ಜೆಲ್ಲು ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ. ಆ ಜೆಲ್ಲು ಕೂಡ ಸಿಗುತ್ತೆ, ಜೆಲ್ಲು ಕೂಡ ಯೂಸ್ ಮಾಡ್ಕೊಬೋದು. ಅದು ಯಾವುದೂ ಬೇಡ, ನಾನು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೊತೀನಿ ಅಂತ ಅಂದರೆ ಅದನ್ನು ಕೂಡ ನೀವು ಮಾಡ್ಕೊಬೋದು. ಇನ್ನು ಆಯಿಲ್ ಬಗ್ಗೆ ನೆಕ್ಸ್ಟು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ, ಯಾವ ಥರ ಆಯಿಲ್ನ ನಾವು ಅಪ್ಲಿಕೇಶನ್ ಮಾಡಬೇಕು ಮತ್ತು ಯಾವ ಆಯಿಲ್ನ ನಾವು ಬಳಸಬೇಕು, ನಾನು ಯಾವುದು ಪರ್ಸ್ನಲಿ ಯೂಸ್ ಮಾಡ್ತಾಯಿದ್ದೀನಿ ಆಯಿಲ್ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಕಲರ್ ಬಗ್ಗೆ ಮತ್ತು ಇದು ಆಯಿಲ್ ಬಗ್ಗೆ ಎರಡರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಗೆ ಇವಾಗ ಆಲ್ರೆಡಿ ನಿಮಗೆ ಅಂಡರ್ ಆರ್ಮ್ಸ್ಗೆ ಆಗಿರಲಿ, ನಮಗೆ ಟ್ಯಾನ್ ಬಗ್ಗೆ, ಕಲೆಗಳ ಬಗ್ಗೆ ಒಂದು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನೂ ಕೂಡ ನೋಡಿ, ಅಷ್ಟೇ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಈ ವಿಡಿಯೋನೂ ಅಷ್ಟೇ ನಿಮಗೆ ಏನಂದರೆ
ಎಲ್ಲ ಗೊತ್ತಿರುತ್ತೆ, ಬಟ್ ನಮಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಮಾಡ್ಕೊಬೇಕು ಅನ್ನೋದು ನಾವು ಗೊತ್ತಿರಲ್ಲ. ನಾವು ಹೆಂಗಂದ್ರೆ ಹಂಗೆ ಯೂಸ್ ಮಾಡ್ತಾ ಇರ್ತೀವಿ. ತಿಳ್ಕೊಂಡು ನಾವು ನಮಗೆ ಅಂತ ನಾವು ಟೈಮ್ ಕೊಡಬೇಕು, ಆವಾಗಲೇ ನಮಗೆ ಒಳ್ಳೆ ರಿಸಲ್ಟ್ ಬರೋದು ಅಂತ ನಾನು ಓದ್ ವಿಡಿಯೋದಲ್ಲೂ ಹೇಳಿದ್ದೆ. ನಮಗೆ ನಮ್ಮ ಬಗ್ಗೆ ಕೇರ್ ಇಲ್ಲ ಅಂತ ಅಂದರೆ ಟೈಮ್ ಕೊಡೋಕ್ಕೆ ನಮ್ಮ ಬಗ್ಗೆ ನಮಗೆ ಕೇರ್ ತೊಗೊಳಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅಂದರೆ ಯಾವುದೇ ರೀತಿ ಏನೂ ರಿಸಲ್ಟ್ ಬರಲ್ಲ. ಸುಮ್ಮನೆ ಹಾಕ್ಬೇಕಲ್ಲ ಅಂತ ಹಾಕಬೇಡಿ. ನಾನು ಹೇರ್ ಚೆನ್ನಾಗಿ ಗ್ರೋತ್ ಆಗಲಿ ಅಂತ ಒಳಗಡೆ ಮ್ಯಾನಿಫೆಸ್ಟ್ ಮಾಡಿಕೊಂಡು ನೀವು ಹಾಕಿ, ನಿಮ್ಮ ಗ್ರೋತು ಚೆನ್ನಾಗೂ ಆಗುತ್ತೆ, ಹೇರ್ ಫಾಲ್ ಏನೂ ಆಗೋಲ್ಲ. ಎಕ್ಸಾಂಪಲ್ ಅದಕ್ಕೆ ನಾನೇ ಇದ್ದೀನಿ. ತುಂಬ ಹೇರ್ ಫಾಲ್ನ ನಾನು ನೋಡಿ ತುಂಬ ಎಲ್ಲ ಥರ ಟ್ರೈ ಮಾಡಿ ಎಲ್ಲ ಥರ ಬಿಟ್ಬಿಟ್ಟು ಲಾಸ್ಟಲ್ಲಿ ನನಗೇನು ವರ್ತ್ ಆಯಿತು ಅದನ್ನು ತಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ರೋಸ್ಮೆರಿ ಸ್ಪ್ರೇ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ಲು ಅದೆರಡು ಕೂಡ ಯೂಸ್ ಮಾಡಿ. ಆದಷ್ಟು ಎಗ್ ವೈಟು ಕೂಡ ಯೂಸ್ ಮಾಡಿ. ಎಗ್ ವೈಟಿಂದ ತುಂಬ ಪ್ರೋಟೀನ್ ತುಂಬ ಚೆನ್ನಾಗಿದೆ. ಈಗ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಪ್ರೋಟೀನ್ಸ್ಗಳು ತುಂಬ ಥರದ್ದು ಹೇರ್ ಪ್ಯಾಕ್ಗಳು ಸಿಗುತ್ತೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದನ್ನು ನೀವು ಟ್ರೈ ಮಾಡಿ. ಸಿರಮ್ಸಲ್ಲಿ 2 ಥರ ಇದೆ ಸಿರಮ್ಸು. ಹೇರ್ ಗ್ರೋತ್ ಸಿರಮ್ಸೇ ಬೇರೆ ಇದೆ, ಶೈನ್ಗಾಗೋಕ್ಕೆ ಬೇರೆ ಇದೆ. ಕನ್ಫ್ಯೂಷನ್ ಆಗಬೇಡಿ. ಕೆಲವರು ಗೊತ್ತಿರುತ್ತೆ ಪಾಪ, ಕೆಲವ್ರು ಗೊತ್ತಿಲ್ಲದೆ ಇರೋರು ಇರ್ತಾರಲ್ವ. ಸೊ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಹೇರ್ ಗ್ರೋತ್ಗೆ ಹಾಕೋದು ನಾವು ರೂಟ್ಸ್ಗಳಿಗೆ ಹಾಕಿ ಮಸಾಜ್ ಮಾಡೋವಂಥದ್ದು ಹೇರ್ ಗ್ರೋತ್ ಸಿರಮ್ಮು. ಹೇರ್ ಶೈನ್ಗೆ ಬೇರೆ ಬರುತ್ತೆ, ಅದು ನಿಮಗೆ ನಾನು ಅದ್ರಿಗಿಲ್ಲ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ಮೂತ್ನಿಂಗೋಸ್ಕರ ನಾನು ಸಲೂನಲ್ಲಿ ಯಾವ್ಯಾವ ಥರ ನಾನು ಶಾಂಪು, ಕಂಡೀಷ್ನರು, ಹೇರ್ ಪ್ಯಾಕ್ಸ್ನ ಇಟ್ಟಿದ್ದೀನಿ ಮತ್ತು ಸಿರಮ್ಸ್ಗಳನ್ನ ಇಟ್ಟಿದ್ದೀನಿ ಅಂತ. ಆ ಸಿರಮ್ಸೇ ಬೇರೆ ಇರುತ್ತೆ, ಈ ಸಿರಮ್ಸೇ ಬೇರೆ ಇರುತ್ತೆ. ನೀವು ಫೇಸ್ ಸಿರಮ್ಸು ಕೂಡ ಇರುತ್ತೆ. ಫೇಸ್ ಸಿರಮ್ಸೇ ಬೇರೆ, ಹೇರ್ ಗ್ರೋತ್ಗೆ ಸಿರಮ್ಸೇ ಬೇರೆ, ಮತ್ತು ಶೈನ್ ಆಗೋಕ್ಕೆ ಸಿರಮ್ಸೇ ಬೇರೆ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಐಡೆಂಟಿಫೈ ಮಾಡಿಕೊಂಡು ತೊಗೊಂಡ್ರೆ ಬೆಟರ್ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಥರ ಸಮಸ್ಯೆ ಇರೋರಿಗೆ ಇದನ್ನು ಸಜೆಸ್ಟ್ ಮಾಡಿ, ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.